ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನವೀನ್ ತೇಜು ಕನ್ನಡ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ಇವತ್ತು ಬಂದು ಒಂದು ಬರ್ತ್ಡೇ ಫಂಕ್ಷನ್ ಇತ್ತು. ಅಲ್ಲಿ ಶಶಾಂಕು ಬರ್ತ್ಡೇ ಫಂಕ್ಷನಿಗೆ ಬಲೂನ್ ಡೆಕೋರೇಷನಿಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ಇವರೇ ಬಂದು ಬರ್ತ್ಡೇ ಬಾಯ್. ಇಲ್ಲಿ ಡೆಕೋರೇಷನ್ನ ಮಾಡಬೇಕು ಅಂತ ಹೇಳಿ ಬಲೂನ್ಗಳನ್ನ ಡೆಕೋರೇಷನ್ನಿಗೆ ರೆಡಿ ಮಾಡ್ಕೊಳ್ತಾಯಿದ್ರು. ಇವ್ರಿಗೆ ಬಂದು ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಬರ್ತ್ಡೇ ಪಾರ್ಟಿ ಆಗಿರ್ಬೋದು, ಬೇಬಿ ಶವರ್ ಆಗಿರ್ಬೋದು, ಫ್ಲವರ್ ಡೆಕೋರೇಷನ್ ಎಲ್ಲ ಪಾರ್ಟಿಗಳು ಸಹ ಮಾಡಿಕೊಡ್ತಾರೆ. ಇದು ಕಾಂಟ್ಯಾಕ್ಟ್ ನಂಬರ್ ಬಂದು ನಾನು ಲಾಸ್ಟಿಗೆ ಆ್ಯಡ್ ಮಾಡಿರ್ತೀನಿ. ನಿಮಗೂ ಇಂಟ್ರೆಸ್ಟ್ ಇದೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ತಾ, ಫೈನಲಿ ಬಲೂನ್ ಪ್ರಿಪೇರ್ ಆಯಿತು. ಮತ್ತು ಭಟ್ರು ಬಂದಿದ್ದರು, ಬಿರಿಯಾನಿ ಮಾಡಿಸಿದ್ರು, ಮತ್ತು ಚಿಕನ್ ಚಾಪ್ಸು ಮತ್ತು ಅನ್ನ ಸಾಂಬಾರು ಮಾಡಿಸಿದ್ರು. ತುಂಬ ಜನ ಸೇರಿದರು. ನೈಟು ಫಂಕ್ಷನ್ ಇತ್ತು. ಡೆಕೋರೇಷನ್ ಅಂತೂ ಸೂಪರಾಗಿ ಬಂದಿತ್ತು. ನೆಕ್ಸ್ಟ್ ಕೊನೆಗೂ ಕೇಕ್ ಕಟ್ಟಿಂಗ್ ಸಮಯ ಬಂದುಬಿಡ್ತು. ತುಂಬ ಚೆನ್ನಾಗಿ ಫಂಕ್ಷನ್ ಆಯಿತು ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ಮತ್ತು ಇವರು ನನ್ನ ಮಾವನ ತಂಗಿ ಮಗ ರಂಜಿತಾ ಮತ್ತು ಲವ ಅಂತ ಅವರು ಎಲ್ಲ ವಿಶ್ ಮಾಡಿದರು, ಬರ್ತ್ಡೇಗೆ ಹಾರೈಸಿದ್ರು ಅವನಿಗೆ. ಇದು ಬಂದು ಚಿಂಟು ಗಿಫ್ಟ್ ಕೊಟ್ಟರು. ಏನು ಅಂತ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ವಿ, ಏನಿರ್ಬೋದು ಅಂತ ನೋಡಿದ್ರೆ ತುಂಬ ಯೂಸ್ ಆಗುವಂಥದ್ದು ಕೊಟ್ಟಿದ್ದಾನೆ. ಅದೇನಿರ್ಬೋದು ಅಂದರೆ ಪ್ಯಾಂಪಸ್ನ ಗಿಫ್ಟ್ ಮಾಡಿದ್ದ. ಚೆನ್ನಾಗಿದೆ ಅಲ್ವಾ ಗಿಫ್ಟು? ಪ್ಯಾಂಪಸ್ನ ಗಿಫ್ಟ್ ಮಾಡಿದ್ದ ಚಿಂಟು ಬಂದು. ನೆಕ್ಸ್ಟು ಇಲ್ಲಿ ಕೇಕ್ ಕಟ್ ಮಾಡಿ ಸರ್ವ್ ಮಾಡ್ತಾಯಿದ್ರು. ಚಿಂಟುನೇ ಎಲ್ಲ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಕೊಡ್ತಾಯಿದ್ರು. ತುಂಬ ಅಂದರೆ ತುಂಬ ಜನ ಸೇರಿದರು. ಪಾರ್ಟಿ ಅಂತ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಜನ ಸೇರಿದ್ದಾರೆ, ಜಾಗನೇ ಇರಲಿಲ್ಲ. ತುಂಬ ಅಂದರೆ ತುಂಬ ಜನ ಸೇರಿತ್ತು. ಎಲ್ಲ ಕೇಕ್ ತಿಂತಾಯಿದ್ವಿ. ಮತ್ತು ಊಟಕ್ಕೆ ವ್ಯವಸ್ಥೆ ಕೂಡ ಮಾಡಿದರು. ಅಲ್ಲಿ ನಮಗೆ ತುಂಬ ಜನ ಇರೋ ಕಾರಣ ಬೊಫೆ ಸಿಸ್ಟಮಲ್ಲಿ ಊಟನ ಕೊಟ್ಟರು. ನೋಡ್ತಾಯಿದ್ರು, ಬೊಫೆ ಸಿಸ್ಟಮಲ್ಲಿ ಊಟಗಳನ್ನ ಕೊಡ್ತು. ಫೈನಲಿ ತುಂಬ ಎಂಜಾಯ್ ಆಗಾಯಿತು. ಇಲ್ಲಿ ಬಂದು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿದ್ದೀನಿ ನೋಡಿ. ನಿಮಗೇನಾರ ಇಂಟ್ರೆಸ್ಟ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ.